ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯಲ್ಲಿ ಭರ್ಜರಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಮಚವಾಡಿ ವೆಂಕಟಯ್ಯನ ಛತ್ರ ನಡುವಿನ ರಸ್ತೆಯಲ್ಲಿ ಮಳೆಯ ನೀರು ಅಧಿಕವಾಗಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗ ಮಾರ್ಗ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಚಾಮರಾಜನಗರ ತಾಲೂಕಿನ ಚನ್ನಪ್ಪನಪುರ ಅಮಚಲವಾಡಿ ಸುತ್ತಮುತ್ತಲೂ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಮಚಲವಾಡಿ ವೆಂಕಟಯ್ಯನ ಛತ್ರ ನಡುವಿನ ಹೆಬ್ಬಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಮಳೆಯ ನೀರು ಕಾಲುವೆ ಮೂಲಕ ಹರಿದು ಹೋಗ್ತಾ ಇದೆ. ಮಳೆಯಿಂದ ಕಂಗಾಲಾಗಿದ್ದ ಜನತೆಗೆ ಮಳೆಯಾಗಿದ್ದರಿಂದ ನೆಮ್ಮದಿಯಾಗಿದ್ದು ಮಳೆಯ ನೀರು ಹರಿಯೋದನ್ನು ಕಂಡು ಪುಳಕಿತರಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯಲ್ಲಿ ಭರ್ಜರಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಮಚವಾಡಿ ವೆಂಕಟಯ್ಯನ ಛತ್ರ ನಡುವಿನ ರಸ್ತೆಯಲ್ಲಿ ಮಳೆಯ ನೀರು ಅಧಿಕವಾಗಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗ ಮಾರ್ಗ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಚಾಮರಾಜನಗರ ತಾಲೂಕಿನ ಚನ್ನಪ್ಪನಪುರ ಅಮಚಲವಾಡಿ ಸುತ್ತಮುತ್ತಲೂ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಮಚಲವಾಡಿ ವೆಂಕಟಯ್ಯನ ಛತ್ರ ನಡುವಿನ ಹೆಬ್ಬಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಮಳೆಯ ನೀರು ಕಾಲುವೆ ಮೂಲಕ ಹರಿದು ಹೋಗ್ತಾ ಇದೆ. ಮಳೆಯಿಂದ ಕಂಗಾಲಾಗಿದ್ದ ಜನತೆಗೆ ಮಳೆಯಾಗಿದ್ದರಿಂದ ನೆಮ್ಮದಿಯಾಗಿದ್ದು ಮಳೆಯ ನೀರು ಹರಿಯೋದನ್ನು ಕಂಡು ಪುಳಕಿತರಾಗಿದ್ದಾರೆ. ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯಲ್ಲಿ ಭರ್ಜರಿ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಮಚವಾಡಿ ವೆಂಕಟಯ್ಯನ ಛತ್ರ ನಡುವಿನ ರಸ್ತೆಯಲ್ಲಿ ಮಳೆಯ ನೀರು ಅಧಿಕವಾಗಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಈಗ ಮಾರ್ಗ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ. ಚಾಮರಾಜನಗರ ತಾಲೂಕಿನ ಚನ್ನಪ್ಪನಪುರ ಅಮಚಲವಾಡಿ ಸುತ್ತಮುತ್ತಲೂ ಭಾರೀ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಅಮಚಲವಾಡಿ ವೆಂಕಟಯ್ಯನ ಛತ್ರ ನಡುವಿನ ಹೆಬ್ಬಳ್ಳಿ ಸೇತುವೆ ಮುಳುಗಡೆಯಾಗಿದ್ದು ಅಪಾರ ಪ್ರಮಾಣದಲ್ಲಿ ಮಳೆಯ ನೀರು ಕಾಲುವೆ ಮೂಲಕ ಹರಿದು ಹೋಗ್ತಾ ಇದೆ. ಮಳೆಯಿಂದ ಕಂಗಾಲಾಗಿದ್ದ ಜನತೆಗೆ ಮಳೆಯಾಗಿದ್ದರಿಂದ ನೆಮ್ಮದಿಯಾಗಿದ್ದು ಮಳೆಯ ನೀರು ಹರಿಯೋದನ್ನು ಕಂಡು ಪುಳಕಿತರಾಗಿದ್ದಾರೆ. ಬೆಳಿ